ಅಂತೂ ಇಂತೂ ಎಲ್ರನ್ನೂ ಅಟ್ಟಿ ಬಿಟ್ಟು ಕಳಿಸಿದ್ದಾಯ್ತು. ಇನ್ನೇನಿದ್ರು ಆ ಐಶ್ವರ್ಯಂತ ತಾವು ಕ್ಯಾಮೆ ಮಾಡಿಸಿ ನನ್ನ ಮುಂದೆ ಅವಳ ಆಟ ಏನು ನಡೆಯೋದಿಲ್ಲ ಅನ್ನೋದನ್ನ ತೋರಿಸ್ಕೊಡ್ತೀವಿ. ಅರೆ ಇದೇನಿದು? ಕಬ್ ಕಟಾವ್ ಮಾಡಿಸಿ ಸಂಜೆಗೆ ಬರ್ತೀನಿ ಅಂತ ಹೋಗಿದ್ರು ರಂಗೇಗೌಡ, ಹೀಟ್ ಬೇಗ ಅಟ್ಟಿಗೆ ವಾಪಸ್ ಬರ್ತಾವನಲ್ಲ. ಅಂದ್ರೆ ನಾನು ಮಾಡ್ಕೊಂಡಿರೋ ಪಿಳಾನೆಲ್ಲ ತಲೆ ಕೆಳಕಾಗಾಯ್ತದೆ ಅಂತ ಅರ್ಥ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಮುಂದಕ್ಕಿಟ್ಟು ಹೆಜ್ಜೆನ ಹಿಂದಕ್ಕಿಡ್ದೆ ಅನ್ಕೊಂಡಿದ್ದನ್ನ ಮಾಡಿ ಮುಗಿಸ್ತೀನಿ. ಅವ್ವ ಯಾಕೆ ಕೊಟ್ಟಿಗೆ ಕಡೆಗೆ ಹೋಯ್ತಾ ಇದ್ದಾಳು? ಏನು ಅಂತ ಅಲ್ಲೇ ಹೋಗಿ ಕೇಳ್ಬಿಡಮ್ಮ. ನೀನು ಸರಿ ಕಣವ, ನೀನ್ ಯಾಕೆ ಕ್ಯಾಮೆ ಎಲ್ಲ ಮಾಡ್ತಿದ್ಯಾ? ಮಗ ಇವಾಗ ಬಂದೇನ್ಲ? ಅಲ್ಲ ಕಪ್ ಕಟ್ಟಾವೆಲ್ಲ ಮಾಡಿಸಿ ಸಂಜೆಗೆ ಬರ್ತೀನಿ ಅಂತ ಹೇಳಿದ್ದೆ, ಅದೇ ನೀಟ್ ಬಂದ್ಬಿಟ್ಟಿದ್ಯಾ? ನೀನ್ ಮೊದ್ಲು ಮ್ಯಾಕ್ ಹೇಳು, ಅದನ್ನಲ್ಲಿ ಬಿಡು, ಮ್ಯಾಕ್ ಹೇಳು. ಕಪ್ ಕಟಾವ್ ಮಾಡ್ಸಕ್ಕೆ ಇನ್ನು 20 ದಿನ ಬೇಕಾಯ್ತದೆ ಅಂತ ಹೇಳಿದ್ರು. ಅದಕ್ಕೆ ಸುತ್ತಲೂ ಹಂದಿ ಬರ್ದಂಗೆ ಬೇಲಿ ಬಿಡಿಸ್ ಬಂದೀವ್ನಿ. ಅದ್ ಸರಿ ಕಣವ, ನೀನ್ ಯಾಕೆ ಈ ಕ್ಯಾಮೆನೆಲ್ಲ ಮಾಡ್ತಿದ್ಯಾ ಅದನ್ನ ಮೊದ್ಲು ಹೇಳು. ಅದು ಅಟ್ಟಿ ಕ್ಯಾಮೆ ಮಾಡೋರೆಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಸಾನದಿಂದ ಕೇಳ್ತಿದ್ರು ಮಗ. ಸರಿ ಅದಕ್ಕೆ ಹೋಗಿದ್ ಬನ್ನಿ ಅಂತ ಕಳಿಸ್ದೆ. ಇನ್ನು ಕ್ಯಾಮೆ ಅಲ್ಲ ಹಂಗೆ ಬಿದ್ದದಲ್ಲ, ಅದಕ್ಕೆ ನಾನೇ ಮಾಡವ ಅಂತ ಬಂದೆ. ಅಲ್ಲ ಕಣವ, ಅವ್ರು ಹೋದ್ರೇನಂತೆ, ಮಾವನ್ ಕೈಲಿ ಕ್ಯಾಮೆ ಎಲ್ಲ ಮಾಡ್ಸಕ್ ಆಯ್ತಿತ್ತಿಲ್ವಾ ಹೇಳು? ವರ್ಷ ಪೂರಾ ಬರೀ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿರೋದೇ ಆಯ್ತು. ಇವತ್ತೊಂದಿನ ಕ್ಯಾಮೆ ಮಾಡಕ್ ಆಯ್ತಿತ್ತಿಲ್ವ ಅವ್ರ ಕೈಲಿ? ಮಾಡ್ತೀನಿರು ಮಾವ. ಮಾವ ಮಗ ಮಗ ನಾನು ಹೇಳೋದು ಕೇಳಲ್ಲ. ಅತ್ಗೆ ಅವ್ರ ಅಣ್ಣನ ಮಗಳ ಲಗ್ನ ಅದೆ, ಅದಕ್ಕೆ ಅಣ್ಣ ಅತ್ಗೆ ಕಮಲಿ ಎಲ್ರೂ ಹೋಗವ್ರೆ. ನನ್ನ ಅವ್ರ ಕುಟೆ ಬಾ ಅಂತ ಕರೆದ್ರು. ಈ ಕ್ಯಾಮನೆಲ್ಲ ಬಿಟ್ಬಿಟ್ಟು ಹೆಂಗ್ ಹೋಗೋದು ಅಂತ ನಾನು ಹೋಗ್ಲಿಲ್ಲ ಆಟೆಯ. ಅಲ್ಲ ಇವರೆಲ್ಲರೂ ಒಟ್ಟಿಗೆ ಹೋಗ್ಬೇಕಿತ್ತೆ. ಅಲ್ಲ ಕಣವ, ಅವ್ರು ಯಾರು ಇಲ್ಲ ಅಂತ ನೀನ್ ಈ ಕ್ಯಾಮೆ ಮಾಡಿದ್ರೆ ಹೆಂಗೆ ಹೇಳು? ಅಲ್ಲಿ ಕಣ್ಮಗ, ನಾವಿರೋ ಅಟ್ಟಿನ ಮಾತ್ರ ಸ್ವಚ್ಛವಾಗಿ ಮಡಿಕೊಂಡ್ಬಿಟ್ಟು ನಮ್ಮ ಅಟ್ಟಿಗೆ ಬೆಳಕಾಗಿರೋ ಈ ಕಾಮ್ದೇನು ಕೊಟ್ಟಿಗೆನ ಹಿಂಗೆ ಬಿಟ್ಬಿಟ್ರ ಆದಾತ ಹೇಳು? ದಿನ ಗುಡಿಸಿ ತೊಳೆದು ಅಚ್ಚುಕಟ್ಟಾಗಿ ಇಟ್ರು ಸೊಳ್ಳೆ ಕಚ್ಚಿ ಹಸುಗಳು ಉಸಾರ್ ತಪ್ತಾವೆ.